ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಇಲ್ಲಿ ದುಡ್ಡು ಕೊಟ್ಟರೆ ಎಲ್ಲಾ ದಾಖಲೆ ನಿಮ್ಮ ಕೈಗೆ. ಕಲಬುರಗಿ ಆರ್ಟಿಒ ಕಚೇರಿಯ ಬ್ರಹ್ಮಾಂಡ ಭ್ರಷ್ಟಾಚಾರ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ನೋಡಲೇಬೇಕಾದ ಸ್ಟೋರಿ. ಫೆಬ್ರವರಿ 6ರಂದು ಸಾಮೂಹಿಕ ಶ್ರೀದೇವಿ ಪುರಾಣ ಪಠಣ. ಹಾಸನಾಂಬೆ ದೇವಾಲಯದಲ್ಲಿ ಧರ್ಮಸಭೆ. ಕಟಾಯ ಶಿವಕುಮಾರ್ ಮಾಹಿತಿ. ಭಟ್ಕಳದಲ್ಲಿ ರೈಲು ಡಿಕ್ಕಿ. 33 ವರ್ಷದ ವ್ಯಕ್ತಿ ಸಾವು. ಮೊಹಮ್ಮದ್ ನಾಸೀರ್ ಮೃತ ದುರ್ದೈವ. ಇಲ್ಲಿ ದುಡ್ಡು ಕೊಟ್ರೆ ಎಲ್ಲಾ ದಾಖಲೆಗಳನ್ನು ನಿಮ್ಮ ಕೈಗೆ ನೀಡ್ತಾರೆ. ಇದು ಕಲಬುರಗಿ ಆರ್ಟಿಒ ಕಚೇರಿಯ ಬ್ರಹ್ಮಾಂಡ ಭ್ರಷ್ಟಾಚಾರದ ಸ್ಟೋರಿ ಆಗಿದೆ. ಹೌದು, ಇದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಯವರು ನೋಡಲೇಬೇಕಾದ ಸ್ಟೋರಿ. ನಿಮ್ಮ ವಾಹನದ ಆರ್ಸಿ ಕಾರ್ಡ್ಗಳು ಸಿಕ್ಕವರ ಕೈ ಸೇರುತ್ತಿವೆ. ಕಲಬುರಗಿ ಆರ್ಟಿಒ ಕಚೇರಿಯಲ್ಲಿ ಹೊರಗುತ್ತಿಗೆ ನೌಕರರ ದರ್ಬಾರ್ ಜಾಸ್ತಿಯಾಗಿದ್ದು, ಸರ್ಕಾರಿ ದಾಖಲೆಗಳನ್ನ ಕಂಡವರಿಗೆ ನೀಡುತ್ತಿದ್ದಾರೆ ಈ ಒಬ್ಬರು. ಇದೀಗ ಲಂಚ ತೆಗೆದುಕೊಂಡು ಆರ್ಸಿ ನೀಡೋ ದೃಶ್ಯ ವೈರಲ್ ಆಗಿದೆ. ಆರ್ಸಿ ಕಾರ್ಡ್ಗಳನ್ನ ಅಂಚೆ ಮೂಲಕ ಕಳುಹಿಸಬೇಕು ಎನ್ನುವ ನಿಯಮ ಇದೆ. ಆದ್ರೆ ದುಡ್ಡು ಕೊಟ್ಟರೆ ಸಾಕು, ಸಿಕ್ಕವರ ಕೈಗೆ ಆರ್ಸಿ ಕಾರ್ಡ್ ಅನ್ನ ಸಿಬ್ಬಂದಿಗಳು ನೀಡ್ತಾ ಇದ್ದಾರೆ. ಹೊರಗುತ್ತಿಗೆ ಸಿಬ್ಬಂದಿಗಳು ನೂರಾರು ಆರ್ಸಿ ಕಾರ್ಡ್ಗಳನ್ನ ತನ್ನ ಬಳಿ ಇಟ್ಟುಕೊಂಡು 200-300 ರೂಪಾಯಿಗೆ ನೀಡುತ್ತಿದ್ದಾರೆ. ಹಣ ತೆಗೆದುಕೊಳ್ಳುವ ವಿಡಿಯೋ ಲಭ್ಯವಿದ್ದು, ಇಷ್ಟೆಲ್ಲ ರಾಜರೋಷವಾಗಿ ಲಂಚ ತೆಗೆದುಕೊಂಡ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ತೆಗೆದುಕೊಳ್ಳದೆ ಮೌನ ವಹಿಸಿರುವುದು ಆಕ್ರೋಶಕಾರಿಯಾಗಿದೆ. ಮಾತಾಡ್ರಿ ಈಗ ಇಲ್ಲೇ ಮಾತಾಡ್ರಿ. ನಂದು ಮಾತಾಡ್ಕೊರಿ. ಅಲ್ಲತ್ತಿರಲ್ಲ ಒಬ್ರು ಕೊಡೋದು ಅಲ್ಲತ್ತಿರಲ್ಲ. ನಂದೇನು ಗಾರ್ಡನ್ ರಿಪೋರ್ಟ್ ನಾ ಮಾಡ್ತೀನಿ. ನಿಮ್ದೇನು ಕೆಲಸ ಮಾಡ್ರಿ ಸಕಲದು. ಈಗ ತಿರುಗಿಬಿಡ್ರಿ. ಅದಕ್ಕೇನಲ್ಲ ಬೀಳ್ತೀನ್ರಿ. ನಾ ಯಾವ ಬೀಳ್ರಿ ಅದಕ್ಕೇನಲ್ಲ ಬೀಳ್ರಿ. ಸುಮ್ ಅಂಜಿಸ್ಕೋತ ಬರೀ ಅಂಜಿಸ್ಕೋತ ಅಂಜ್ರಿ ಒಂದ್ ಲೆವೆಲ್ಗೆ ಅಂಜಿಸ್ತಾನ. ಅದ್ರ ಹೆಚ್ಚಿಗೆ ನಗರದ ಪ್ರಸಿದ್ಧ ಶಕ್ತಿಪೀಠವಾಗಿರುವ ಶ್ರೀ ಹಾಸನಾಂಬ ದೇವಾಲಯದಲ್ಲಿ ಫೆಬ್ರವರಿ 6ರಂದು ಸಾಮೂಹಿಕ ಶ್ರೀದೇವಿ ಪುರಾಣ ಪಠಣ ಹೋಮ ಹಾಗೂ ಧರ್ಮಸಭೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಕಟಾಯ ಶಿವಕುಮಾರ್ ಅವರು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಲೋಕ ಕಲ್ಯಾಣಾರ್ಥವಾಗಿ ಮಳೆ ಬೆಳೆ ಸಮೃದ್ಧಿ ಸುಖ ಶಾಂತಿ ಹಾಗೂ ನೆಮ್ಮದಿಗಾಗಿ 108ಕ್ಕೂ ಅಧಿಕ ಶ್ರೀದೇವಿ ಉಪಾಸಕರಿಂದ ಫೆಬ್ರವರಿ 6ರಂದು ಶುಕ್ರವಾರ ಬೆಳಗ್ಗೆ 7:30 ಗಂಟೆಗೆ ಈ ಧಾರ್ಮಿಕ ಕಾರ್ಯಕ್ರಮ ಆರಂಭವಾಗಲಿದ್ದು, ಶ್ರೀ ಹಾಸನಾಂಬ ದೇವಾಲಯ ಅನಾವರಣದ 5ನೇ ವರ್ಷದ ಅಂಗವಾಗಿ ವಿಶೇಷ ಪೂಜಾ ವಿಧಿಗಳು ನೆರವೇರಲಿದೆ. ಜಗನ್ಮಾತೆಯಾದ ಶ್ರೀ ಶಾಂಭವಿಯನ್ನ ಭಕ್ತಿಯಿಂದ ಭಜಿಸುವ ಮೂಲಕ ನಾಡಿನ ಜನತೆಗೆ ಸಮೃದ್ಧಿ ಆರೋಗ್ಯ ಹಾಗೂ ನೆಮ್ಮದಿ ದೊರಕಲಿ ಎಂಬ ಸಂಕಲ್ಪವನ್ನು ಕೈಗೊಳ್ಳಲಾಗಿದೆ. ಶ್ರೀ ಹಾಸನಾಂಬ ದೇವಾಲಯವು ವರ್ಷದಲ್ಲಿ ಕೇವಲ 10ರಿಂದ 12 ದಿನಗಳವರೆಗೆ ಮಾತ್ರ ಗರ್ಭಗುಡಿ ತೆರೆದುಕೊಳ್ಳುವ ಅಪರೂಪದ ವೈಶಿಷ್ಟ್ಯ ಹೊಂದಿದ ಶಕ್ತಿಶಾಲಿ ಕೇಂದ್ರವಾಗಿದೆ. ಗರ್ಭಗುಡಿ ಮುಚ್ಚಿದ ಬಳಿಕವೂ ನಂದಾದೀಪ ಆರದೇ ಇರುವುದು, ಅರ್ಪಿಸಿದ ನೈವೇದ್ಯ ಬಿಸಿಯಾಗಿಯೇ ಇರುವುದು ದೇವಿಯ ಮಹಿಮೆಯ ಪವಾಡವೆಂದು ಭಕ್ತರು ನಂಬುತ್ತಾರೆ. ದೇವಿಯ ಮುಂಭಾಗದಲ್ಲಿರುವ ನೆಲ್ಲು ಕಾಳಿನ ಗಾತ್ರದ ಕಲ್ಲು ವರ್ಷದಿಂದ ವರ್ಷಕ್ಕೆ ವೃದ್ಧಿಯಾಗುತ್ತಾ ಬರುತ್ತಿರುವುದು ಈ ಕ್ಷೇತ್ರದ ಮತ್ತೊಂದು ವಿಶೇಷತೆ. ಅದೇ ಪ್ರಕಾರ ಶಸ್ತ್ರ ಬ್ರಹ್ಮಶ್ರೀ ಸೋಮನಾಥ ಶಿವಾಚಾರ್ಯರು ರಂಭಾಪುರಿ ಕಾಸ ಶಾಖಮಠ ಸಿಂಧನೂರು, ಶಸ್ತ್ರ ಬ್ರಹ್ಮಶ್ರೀ ನಂದೀಶ್ವರ ಮಹಾಸ್ವಾಮಿಗಳು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಸೀಗೆಗುಡ್ಡ ಹಾಸನ, ಪರಮಪೂಜ್ಯ ಶ್ರೀ ವಿಜಯಕುಮಾರ ಮಹಾಸ್ವಾಮಿಗಳು ತಣ್ಣೀರ ಹಳ್ಳಮಠ ಹಾಸನ, ಪರಮಪೂಜ್ಯ ಶ್ರೀ ಸಂಗಮೇಶ್ವಾಮಿಗಳು ಜವನಹಳ್ಳಿ ಮಠ ಹಾಸನ, ಪರಮಪೂಜ್ಯ ಶ್ರೀ ಕುಮಾರ ಮಹಾಸ್ವಾಮಿಗಳು ಕಲೆ ಕ್ಷೇತ್ರ ಚನ್ನರಾಯಪಟ್ಟಣ. ಈ ಪ್ರಕಾರವಾಗಿ ಹಲವಾರು ಜನ ಪೂಜ್ಯರು ಆ ಒಂದು ದಿವಸ ವಹಿಸಿದ್ದು. ಅದೇ ಪ್ರಕಾರವಾಗಿ ಈ ಒಂದು ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಎನ್ ಎಸ್ ಬಸವರಾಜ್ ಸಣ್ಣ ನೀರಾವರಿ ವಿಜ್ಞಾನ ತಂತ್ರಜ್ಞಾನ ಸಚಿವರು ಸಹಿತ ಆಗಮಿಸಲಿಕ್ಕೆ ನಾವು ಅವರಿಗೆ ಆಮಂತ್ರಣ ಕೊಟ್ಟಿದ್ದೇವೆ. ಈ ಜ್ಯೋತಿ ಬೆಳೆಸುವ ಕಾರ್ಯಕ್ರಮವನ್ನು ಶ್ರೇಯಸ್ ಪಟೇಲ್ ಲೋಕಸಭಾ ಸದಸ್ಯರು ಹಾಸನ, ಅಧ್ಯಕ್ಷತೆ ಸ್ವರೂಪ್ರಕಾಶ್ ಶಾಸಕರು ಹಾಸನ, ಮುಖ್ಯ ಅತಿಥಿಗಳಾಗಿ ಜಗದೀಶ್ ಗಂಗಣ್ಣನವರು ಆಡಳಿತಾಧಿಕಾರಿಗಳು ಹಾಸನಾಂಬ ದೇವಸ್ಥಾನ, ಶ್ರೀ ಕಾಂತರಾಜು ಕಂಚಮಾರನಹಳ್ಳಿ ಬಿಜೆಪಿ ಮುಖಂಡರು ಹಾಸನ, ಶ್ರೀ ಕಟ್ಟಾಯ ಶಿವಕುಮಾರ್ ಅಧ್ಯಕ್ಷರು ಅಖಿಲ ಭಾರತ ವೀರಶೈವ ಮಹಾಸಭಾ ಹಾಸನ, ಸುನೀಲ್ ಗೌಡ ಬಿಜೆಪಿ ಮುಖಂಡರು ಮತ್ತು ಬಾನಂ ಲೋಕೇಶ್ ಅಧ್ಯಕ್ಷರು ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತು. ಈ ಪ್ರಕಾರವಾಗಿ ನಾವು ಹಲವಾರು ಜನ. ಭಟ್ಕಳ ತಾಲೂಕಿನ ಗುಲ್ಲೆ ಪ್ರದೇಶದ ನಿವಾಸಿ ಮೊಹಮ್ಮದ್ ನಾಸೀರ್ ರೈಲು ಡಿಕ್ಕಿಯಾಗಿ ಮೃತಪಟ್ಟ ಘಟನೆ ನಡೆದಿದೆ.
ಮೃತ ಮೊಹಮ್ಮದ್ ನಾಸಿರ್ ಅವರು ಕಳೆದ ಸುಮಾರು 15 ವರ್ಷಗಳಿಂದ ಮಾನಸಿಕ ಅಸ್ವಸ್ಥತೆಯಿಂದ ಬಳಲುತ್ತಿದ್ದು ಕಳೆದ 3-4 ವರ್ಷಗಳಿಂದ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಎನ್ನಲಾಗಿದೆ. ಮಧ್ಯಾಹ್ನ ಮನೆಯಲ್ಲಿ ಊಟ ಮಾಡಿಕೊಂಡು ಹೊರಗೆ ಹೋದವರು ಕೊಂಕಣ ರೈಲ್ವೆ ಟನಲ್ ಸಮೀಪ ಹಾದು ಹೋಗುತ್ತಿದ್ದ ರೈಲ್ಗೆ ಡಿಕ್ಕಿಯಾಗಿದ್ದಾರೆ. ಅಪಘಾತದಲ್ಲಿ ತಲೆ, ಎಡಕಣ್ಣು ಹಾಗೂ ಕೈಕಾಲುಗಳಿಗೆ ತೀವ್ರ ಗಾಯಗಳಾಗಿದ್ದು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಎಂದು ತಿಳಿದುಬಂದಿದೆ. ಈ ಕುರಿತು ಮೃತನ ಅಣ್ಣ ನಚಿಲ್ ಶೇಖ್ ಅವರು ಭಟ್ಕಳ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕೃಷಿಕ್ ಸರ್ವೋದಯ ಫೌಂಡೇಶನ್ ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಬಡವರಿಗೆ ಉತ್ತೇಜನ ನೀಡುತ್ತಿದೆ ಎಂದು ಶಾಸಕ ಸ್ವರೂಪ್ ಪ್ರಕಾಶ್ ಪ್ರಶಂಸೆ ವ್ಯಕ್ತಪಡಿಸಿದರು. ನಗರದ ವಿದ್ಯಾನಗರದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಕೃಷಿಕ್ ಸರ್ವೋದಯ ಫೌಂಡೇಶನ್ ಹಾಸನ ಶಾಖೆಯ ವೈಕೆಪಿ ಭವನದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಫೌಂಡೇಶನ್ ಕೇವಲ ಲಾಭದ ಉದ್ದೇಶದಿಂದ ಸ್ಥಾಪಿತವಾದ ಸಂಸ್ಥೆಯಲ್ಲ, ಸಮಾಜದ ಹಿತಕ್ಕಾಗಿ ಕಾರ್ಯನಿರ್ವಹಿಸುತ್ತಿರುವ ಸೇವಾ ಸಂಸ್ಥೆಯಾಗಿದೆ. ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳತ್ತ ಪ್ರೇರಣೆ ನೀಡುವ ಮೂಲಕ ಅವರ ಭವಿಷ್ಯ ರೂಪಿಸಲು ಸರ್ವೋದಯ ಫೌಂಡೇಶನ್ ಶ್ರಮಿಸುತ್ತಿದೆ. ಇಂತಹ ಉತ್ತಮ ಕಾರ್ಯಗಳಿಗೆ ಮುಂದಿನ ದಿನಗಳಲ್ಲಿಯೂ ತಮ್ಮ ಸಂಪೂರ್ಣ ಸಹಕಾರ ಸದಾ ಇರುತ್ತದೆ ಎಂದು ಭರವಸೆ ನೀಡಿದರು. ಕಾರ್ಯಕ್ರಮವು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ ಹಾಗೂ ಹಾಸನ ಕೊಡಗು ಶಾಖಾ ಮಠದ ಮಠಾಧೀಶರಾದ ಪರಮಪೂಜ್ಯ ಶಂಭುನಾಥ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ನಡೆಯಿತು. ಸರ್ವೋದಯ ಫೌಂಡೇಶನ್ ಏನು ಬರೀ ಲಾಭದಾಯಕ ಹುದ್ದೆಗಲ್ಲ, ಇದಕ್ಕೆಲ್ಲ ಅವರೊಂದು ಸಮಾಜಕ್ಕೆ ನೀಡ್ತಾ ಇರುವಂತಹ ಇದು ವಿಶೇಷವಾಗಿ ಯುವ ಸಮುದಾಯಕ್ಕೆ ನೀಡುತ್ತಾ ಇರುವಂತಹ ಏನು ಬಡ ಮಕ್ಕಳ, ರೈತ ಮಕ್ಕಳಿಗೆ, ಹಳ್ಳಿ ಬಂದಂಥ ಮಕ್ಕಳಿಗೆ ಎಲ್ಲರೂ ಕೂಡ ಏನು ಅವರ ಒಂದು ಓದೋ ವಿದ್ಯಾಭ್ಯಾಸಕ್ಕೆ ಉತ್ತೇಜನ ಕೊಡ್ತಾ ಇದ್ದಿರ್ಬೋದು ಮತ್ತು ಟ್ರೈನಿಂಗನ್ನು ಏನು ತರಬೇತಿ ಕೊಡ್ತಾ ಇರ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ಇವತ್ತೆಲ್ಲ ತಮಗೆ ಗೊತ್ತಿದೆ, ಇವತ್ತು ಪ್ರಪಂಚ, ಇವತ್ತು ಜಗತ್ತೇ ಬಹಳ ಮುಂದೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ನಾವು ಎಲ್ಲೋ ಒಂದು ಕಡೆ ಯುವ ಸಮುದಾಯಕ್ಕೆ ತಾವು ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಮುಗಿಸಿ ಯಾವ ಹುದ್ದೆಗೆ ಹೋಗಬೇಕು ಅಂತ ಭಾಳಷ್ಟು ಒಂದು ಗೊಂದಲದೇ ಇರ್ತಾರೆ. ಆ ರೀತಿಯಲ್ಲಿ ಇವತ್ತು ಏನು ಕೃಷಿಕ್ ಫೌಂಡೇಶನ್ ಒಂದು ಭಾಳ ಒಂದು ಯುವಕರಿಗೆ ಉತ್ತೇಜನ ಕೊಡ್ತಾ ಇದೆ. ಬರೀ ಕೆಲಸಕ್ಕೆ ಮಾತ್ರ ಅಲ್ಲ, ನಾವು ನಮ್ಮ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬ್ಯಾಂಕಿಂದ ಈಗಾಗಲೇ ದೇವರಾಜಣ್ಣವ್ರು ಹೇಳ್ತಾ ಇದ್ರು, ಕೆಲವರಿಗೆ ವಿಚಾರನೇ ಗೊತ್ತಿಲ್ಲ ಬ್ಯಾಂಕ್ ಎಕ್ಸಾಮ್ ಹೇಗೆ ತಗೋಬೇಕು, ಯಾವ ರೀತಿ ಇದು ಮಾಡಬೇಕು ಅಂತ. ಹಾಗಾಗಿ ಒಂದು ಉತ್ತಮವಾದ ಕೆಲಸನ ಹಿರಿಯರೆಲ್ಲ ಸೇರಿ ಒಂದು ಕೃಷಿ ಫೌಂಡೇಶನ್ ಅಂತ ಒಂದು ಸಂಸ್ಥೆನ ಕಟ್ಟಿದರೆ ಬಹಳ ಎಲ್ಲ ಒಳ್ಳೆಯದಾಗ್ತದೆ. ಭಗವಂತ ಎಲ್ಲರೂ ಸ್ವಾಮೀಜಿಗಳು ಆಶೀರ್ವಚನ ನೀಡುತ್ತಾ ಶಿಕ್ಷಣ ಮತ್ತು ಸಮಾಜ ಸೇವೆಯ ಮೂಲಕ ಬಲಿಷ್ಠ ಸಮಾಜ ನಿರ್ಮಾಣ ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಬಿಟ್ಟು ಹೋಗೋದು ಹೇಗೆ ಅಂತ ಯೋಚನೆ ಮಾಡೋರ ಸಂಖ್ಯೆ ತುಂಬ ಕಡಿಮೆ. ನಾನಿರೋವರೆಗೂ ಚಂದ ಆದರೆ ಸಾಕು, ನಂತರದಲ್ಲಿ ಏನಾದ್ರೆ ಏನು ಅಂತ. ಮತ್ತು ಇನ್ನು ಕೆಲವರು ಯೋಚನೆ ಮಾಡ್ತಾರೆ, ನಾನು ಇದ್ದಾಗ ಚಂದ ಇರಬೇಕು, ಮುಂದೆನೂ ಕೂಡ ತುಂಬ ಚೆನ್ನಾಗಿ ನಡೆದ್ಬಿಟ್ರೆ ಕೇಳಿಸುತ್ತಾ, ಮುಂದೆಯೂ ಕೂಡ ತುಂಬ ಚೆನ್ನಾಗಿ ನಡೆದ್ರೆ ನಮ್ಮನ್ನೇನು ಮರ್ತು ಬಿಡ್ತಾರೆ ಅಂತ ಹೇಳಿ ಮುಂದೆ ಬರ್ತಕ್ಕಂಥ ಪರಂಪರೆಗಳು ಅದಕ್ಕಿಂತ ಕಡಿಮೆ ಹಾಗೆ ನೋಡ್ಕೊಳ್ಳೋ ಜನಗಳು ಕೂಡ ಇದ್ದಾರೆ. ಹೌದಲ್ಲ? ಸಾಕಷ್ಟು ಕಡೆ ನೋಡಿದ್ದೇವೆ, ಅದನ್ನು ಅನುಭವಿಸಿದ್ದೇವೆ. ಆದರೆ ಕೆಲವು ಮಂದಿ ಇರ್ತಾರೆ, ಅವರು ಅವತ್ತಿನ ಪ್ರೆಸೆಂಟು ಸ್ಥಿತಿಯನ್ನು ಅಷ್ಟೇ ನೋಡೋದಿಲ್ಲ, ಮುಂದಿನ ಪರಂಪರೆಗೆ, ನೆಕ್ಸ್ಟ್ ಜನ್ರೇಷನ್ನಿಗೆ ಇನ್ನೂ ಎತ್ತರದ ವ್ಯವಸ್ಥೆಯನ್ನು ಯಾವ ರೀತಿ ಮಾಡಿಕೊಡ್ಬೋದು ಅಂತಕ್ಕಂಥದ್ದನ್ನು ಮಾಡ್ತಾರೆ. ಅಂತಹ ಒಂದು ವರ್ಗಕ್ಕೆ ಸೇರಿದಂತಹವರು ನಮ್ಮ ಪುಟ್ಟಸ್ವಾಮಿಗೌಡರು, ಶಂಕರಲಿಂಗೇಗೌಡರು, ಆಮೇಲೆ ಚಿಕ್ಕಣ್ಣವರು ಅಂತ ಈಗಲೂ ಇದ್ದಾರೆ. ಪಾಪ ಅವರು ಆರೋಗ್ಯ ಸರಿ ಇಲ್ಲ, ಅವರು ಕೂಡ ಬರ್ತಿದ್ರು. ಆ ದಿನಮಾನದಲ್ಲಿ ಸಾಂಬ ಸದಾಶಿವ ರೆಡ್ಡಿಯವರು, ಈ ಥರದವರೆಲ್ಲರೂ ಕೂಡ ಸೇರಿ ಮಾಡಿದರು. ಜನ್ಮ ಕೊಟ್ಟಂಥ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳ ಬಗೆಗೆ ಗುರಿ ಇರುತ್ತೋ ವಿಷನ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಕೆಲ ಮಂದಿ ಇರ್ತಾರೆ, ಅವರು ಮನೆಯಿಂದ ಆಚೆಗೆ ನೋಡ್ತಾರೆ. ಸಮುದಾಯ ಕಾರ್ಯಕ್ರಮದಲ್ಲಿ ಒಕ್ಕಲಿಗರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಜಿಎಲ್ ಮುದ್ದೇಗೌಡ, ಹೆಮ್ಮಿಗೆ ಮೋಹನ್, ಫೌಂಡೇಶನ್ನ ಪದಾಧಿಕಾರಿಗಳು, ಗಣ್ಯರು, ದಾನಿಗಳು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಸರ್ಕಾರಿ ನೌಕರರ ಸಂಘದ ರಾಜ್ಯ ಘಟಕದ ಮಾರ್ಗದರ್ಶನದಲ್ಲಿ ಸರ್ಕಾರಿ ನೌಕರರ ಮಹಿಳಾ ಘಟಕವನ್ನು ಸ್ಥಾಪಿಸಲಾಗಿದೆ ಎಂದು ಸಂಘದ ರಾಜ್ಯ ಘಟಕದ ಅಧ್ಯಕ್ಷೆ ರಮಾ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2023ರಲ್ಲಿ ಸರ್ಕಾರಿ ನೌಕರರ ಮಹಿಳಾ ಘಟಕವನ್ನು ಸ್ಥಾಪಿಸಲಾಗಿದೆ. ಈ ಮೂಲಕ ಮಹಿಳಾ ನೌಕರರ ಕ್ಷೇಮಾಭಿವೃದ್ಧಿಗೆ ಹಾಗೂ ನಾನಾ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಸ್ಪಂದಿಸಲಾಗುತ್ತಿದೆ. ಇತ್ತೀಚೆಗೆ ಸರ್ಕಾರಿ ನೌಕರರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷರಾದ ಷಡಕ್ಷರಿಯವರು ಮಹಿಳೆಯರ ಹಲವು ವರ್ಷಗಳ ಬೇಡಿಕೆಯಾದ ಋತುಚಕ್ರ ರಜೆ ಜಾರಿಯಾಗಲು ಸರ್ಕಾರದ ಗಮನ ಸೆಳೆದು ಅನುಕೂಲ ಕಲ್ಪಿಸಿರುವುದು ಶ್ಲಾಘನೀಯ. ಮುಂದೆಯೂ ಸಂಘದ ಮಾರ್ಗದರ್ಶನದಲ್ಲಿಯೇ ನಮ್ಮ ಘಟಕವು ಮುಂದುವರಿಯಲಿದೆ ಎಂದರು. ಆ ಒಂದು ಸಂಘಟನೆಯ ಜೊತೆ ಈ ಒಂದು ನಮ್ಮ ಏನು ಮಹಿಳಾ ಸಂಘ ಇದೆ, ಇದು ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದೆ. ಯಾಕೆ ಹೇಳಿದ್ರೆ ಮಾತೃ ಸಂಘದ ಜೊತೆಯಲ್ಲೇ ನಾವು ಮಹಿಳೆಯರು ಹೋಗಬೇಕಾಗುತ್ತೆ. ನೀವು ಕೇಳ್ಬೋದು, ಮಹಿಳಾ ಸಂಘವನ್ನು ಹಾಕಿದ್ರೆ ಯಾಕೆ ಮಾಡಿದಿರಿ ಅಂತ. ನಮ್ಮದೇ ಆದಂಥ ಕೆಲವು ಸಮಸ್ಯೆಗಳನ್ನು ನಮ್ಮದೇ ಆದಂಥ ವೇದಿಕೆಗಳಲ್ಲಿ ಚರ್ಚೆ ಮಾಡಿಕೊಂಡು ಅದು ಮಾತೃ ಸಂಘದ ಮುಖಾಂತರ ನಾವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸೋದು, ನಮ್ಮ ಸಂಘಟನೆಯಿಂದಲೂ ಕೂಡ ಮನವಿಯನ್ನು ಸಲ್ಲಿಸೋ
ಒಂದು ಉದ್ದೇಶವನ್ನು ದೂರದೃಷ್ಟಿಯನ್ನು ಇಟ್ಕೊಂಡು ಈ ಸಂಘವನ್ನು ನಾವು ರಚನೆಯನ್ನು ಮಾಡಿದ್ದೀವಿ. ಸೊ ಇದು ಮಾತೃ ಸಂಘದ ಜೊತೆಯಲ್ಲಿ ಹೋಗುವ ಒಂದು ಅಂಗವಾದಂತಹ ಒಂದು ಸಂಘಟನೆ ಮಹಿಳಾ ಸಂಘ. ಸೊ ನಾವು ಈಗ ಆಲ್ರೆಡಿ ಗುಲ್ಬರ್ಗದಲ್ಲಿ ಲಾಸ್ಟ್ ಟೈಮು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾಡಿ ನಮ್ಮ ಸಂಘದ ವತಿಯಿಂದ ರಾಣಿ ಹಬ್ಬಕ್ಕ ಪ್ರಶಸ್ತಿಯನ್ನು ಕೂಡ ನಾವು ಕೊಟ್ಟಿದ್ದೀವಿ ಅಲ್ಲಿ. ಮತ್ತು ಅಲ್ಲಿ ಸಮಾಜಮುಖಿ ಕೆಲಸಗಳಾಗ್ತಾ ಇದೆ. ಹಾವೇರಿ ಜಿಲ್ಲೆ, ಧಾರವಾಡ, ಗದಗ, ಬ್ಯಾಂಗ್ಳೂರು. ಪತ್ರಿಕಾಗೋಷ್ಠಿಯಲ್ಲಿ ಸರ್ಕಾರಿ ನೌಕರರ ಸಂಘದ ಮಹಿಳಾ ಘಟಕದ ಅಧ್ಯಕ್ಷೆ ವೀಣಾ, ಪದಾಧಿಕಾರಿಗಳಾದ ಸಾವಿತ್ರಮ್ಮ, ಪುಷ್ಪ, ಡಾಕ್ಟರ್ ಅನುಪಮ, ದಾಕ್ಷಾಯಿನಿ, ರಾಜೇಶ್ವರಿ, ಮಂಗಳ, ಇಂದ್ರಮ್ಮ ಹಾಜರಿದ್ದರು. ಸಂಸ್ಕೃತಿ ಇಲ್ಲದಂತೆ ಸದನದಲ್ಲಿ ನಾಲಿಗೆಯನ್ನ ಅರಿಬಿಟ್ಟಿರುವ ಶಾಸಕ ಶಿವಲಿಂಗೇಗೌಡ ಕ್ಷೇತ್ರದ ಮತದಾರರ ಮಾನವನ್ನ ಹರಾಜು ಮಾಡಿದ್ದಾರೆ ಎಂದು ಬಿಜೆಪಿ ಮುಖಂಡರಾದ ಜಿವಿಟಿ ಬಸವರಾಜ್ ಆಕ್ರೋಶ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸದನದ ಗಾಂಭೀರ್ಯತೆಯನ್ನ ಮರೆತು ಸಂತೆಯಲ್ಲಿ ಮಾತನಾಡುವಂತೆ ಮತ್ತೊಂದು ಪಕ್ಷದ ಚುನಾಯಿತ ಶಾಸಕರನ್ನ ಮತ್ತು ಅವರ ಕುಟುಂಬದವರ ಹೆಸರನ್ನ ಹೇಳಿಕೊಂಡು ನಾಲಿಗೆಯನ್ನ ಹರಿಬಿಟ್ಟ ಶಿವಲಿಂಗೇಗೌಡರ ಮತ್ತೊಂದು ಮುಖ ನಿನ್ನೆ ಸದನದಲ್ಲಿ ಅನಾವರಣವಾಗಿದೆ. ಅಲ್ಲದೆ ಆರ್ಎಸ್ಎಸ್ ಬಗ್ಗೆ ಅವರು ಆಡಿದ ಮಾತುಗಳು ಅತ್ಯಂತ ಖಂಡನಾರ್ಹ. ಶಾಸಕರ ಸ್ಥಾನದಲ್ಲಿರುವ ವ್ಯಕ್ತಿಯು 4ನೇ ಬಾರಿ ಆಯ್ಕೆಯಾಗಿದ್ದು ಸಹ ಸದನದಲ್ಲಿ ಯಾವ ರೀತಿ ಮಾತನಾಡಬೇಕು ಎಂಬ ತಿಳುವಳಿಕೂ ಇಲ್ಲದ ಇಂತಹ ಶಾಸಕರನ್ನ ಆಯ್ಕೆ ಮಾಡಿರುವ ಅರಸೀಕೆರೆ ಜನತೆಯು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ವಾಗ್ದಾಳಿ ಮಾಡಿದರು. ಹೇಳಿದ್ರು ಇಂಥ ಒಬ್ಬ ಈ ಅರಸೀಕೆರೆ ಕ್ಷೇತ್ರದ ಶಾಸಕರು ಈ ಗೃಹ ಮಂಡಳಿ ಅಧ್ಯಕ್ಷರು ಆಗಿದ್ರೆ 4 ಸರಿ MLA ಆಗಿದ್ದಾರೆ. ಗ್ರಾಮ ಪಂಚಾಯತ್ನಲ್ಲಿ ಸೋತರು ಗೆದ್ದರು ಇಷ್ಟು ಕೆಟ್ಟದಾಗಿ ಪದ ಬಳಕೆ ಮಾಡೋಂಥ ಇದಿಲ್ಲ. ಇವರು ಆ ಸಭೆಯಲ್ಲಿ ನಿಂತ್ಕೊಂಡು ಏನೇನು ಹೇಳಬಾರ್ದು ಅದನ್ನೆಲ್ಲದನ್ನು ಹೇಳಿ ಬೆತ್ತಲಾಗಿದ್ದಾರೆ. ಒಂದು ದಿವಸ ಅವ್ರೇನೋ ವಿದ್ಯಾವಂತರು ಅವ್ರು ಹೇಳ್ತಾರೆ ನಾನು ಭಾಷಣಕಾರ, ಅದು ಯಾವ ಭಾಷಣ ಮಾಡ್ತಾರೋ ಗೊತ್ತಿಲ್ಲ. ಅವ್ರು ತಿಳ್ಕೊಂಡಿದ್ರೆ ಆರ್ಥಿಕ ತಜ್ಞ, ಕೃಷಿ ತಜ್ಞ, ನೀರಾವರಿ ತಜ್ಞ, ಯಾವ ತಜ್ಞನೂ ಇಲ್ಲ. ಯಾವ್ದು ಅಂಕಿಅಂಶ ಇಟ್ಕೊಂಡು ಅರ್ಧ ಗಂಟೆ ಸಭೆಯಲ್ಲಿ ಯಾವ್ದೇನು ಮಾತಾಡಿದ್ರೆ ಬರೀ ಯಾರು ಎದ್ದು ಮಾತಾಡ್ತಿರಲಿ ಎದ್ದು ನಿಂತ್ಕೊಂಡು ಅಲ್ಲಿ ಬೊಂಬೆ ಹೊಡೆಯೋದು. ಅವ್ರಿಗೆ ನಾನೇನೋ ಒಂದು ಮಂತ್ರಿ ಆಗ್ಬೇಕು ಅಂತೇಳಿ ಇನ್ನೇನು ಅಪಾಪಿಗೆ ಈ ಥರದ್ದೆಲ್ಲ ಕೆಟ್ಟದಾಗಿ ವರ್ತನೆ ಮಾಡೋಂಥದ್ದು ಮತ್ತು ಎದ್ದವ್ರನ್ನೆಲ್ಲರ ಮೇಲೂ ಈ ಮಾತಾಡ್ತಕ್ಕಂಥ ಒಂದು ದುರ್ವರ್ತನೆಯನ್ನು ಈ ಕ್ಷೇತ್ರದ ಶಾಸಕರು ತೋರಿಸೋದ್ರ ಮೂಲಕ ಇಡೀ ಅರಸೀಕೆರೆ ಕ್ಷೇತ್ರದ ಮತದಾರರಿಗೆ ಅವಮಾನ ಮಾಡಿದ್ದಾರೆ. ಅಷ್ಟೇ ಅಲ್ಲ, RSS ಅನ್ನೋಂಥ ಒಂದು ಸಂಘವನ್ನು ಅಲ್ಲಿ ಎಳೆದು ಬಂದು ತಗೊಂಡ್ಬಂದು ಒಬ್ಬ ಶಾಸಕ RSS ಅಂತ ಕೂಗಿ ಛೀ ಥೂ ಅಂತೇಳಿ ಯಾವ ಒಂದು ಇದು ಇಂಥ ಸಂಸ್ಕೃತಿ ಇದೆ, ಇಂಥ ಸಂಸ್ಕೃತಿಹೀನ ಈ ಶಾಸಕರು ತತ್ಕ್ಷಣ ಇಂಥ ದುರ್ವರ್ತನೆಗೆ ಬರೀ ರಾಜ್ಯದ ಕ್ಷಮೆ ಅಷ್ಟೇ ಅಲ್ಲ ತಾಲೂಕಿನ ಮತದಾರರು ಅವ್ರಿಗೇನು ಕಟ್ಟಕಡೆಯ ಪ್ರಜೆಯು ಸಮಾಜದ ಮುಖ್ಯವಾಹಿನಿಗೆ ಬರಬೇಕೆಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಯೋಜನಾಧಿಕಾರಿ ಮಂಜುಳಾ ಹೇಳಿದರು. ಬೇಲೂರು ಪಟ್ಟಣದಲ್ಲಿ ಮಾತೋಶ್ರೀ ಡಾಕ್ಟರ್ ಹೇಮಾವತಿ ವೀರೇಂದ್ರ ಹೆಗಡೆಯವರ ಆಶಯದಂತೆ ವಾತ್ಸಲ್ಯ ಕಿಟ್, ಬಟ್ಟೆ, ಬರೆ, ಚಾಪೆ, ದೈನಂದಿನ ಉಪಯೋಗದ ಪರಿಕರ ವಿತರಿಸಿ ಮಾತನಾಡಿದ ಅವರು, ಅಸಹಾಯಕರಿಗೆ ಸಹಾಯ ಮಾಡಿ ಅವರ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ತರುವುದೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಈಗಾಗಲೇ ತಾಲೂಕಿನಲ್ಲಿ 90 ಜನ ಮಾಶಾಸನ ಫಲಾನುಭವಿಗಳಿದ್ದು ಅತಿ ಬಡವರನ್ನು ಗುರುತಿಸಿ 18 ಜನರಿಗೆ ವಾತ್ಸಲ್ಯ ಕಿಟ್ ನೀಡಲಾಗುತ್ತಿದೆ. ಉಳಿದಂತೆ ಎಲ್ಲರಿಗೂ 1,000 ಮಾಸಾಶನ ಬರುತ್ತಿದೆ ಎಂದು ಹೇಳಿದರು. ಕಿಟ್ಟನ್ನು ಇವತ್ತು ವಿತರಣೆಯನ್ನು ಸಾಂಕೇತಿಕವಾಗಿ ಇವತ್ತು ನಾವು ಮಾಡಿದ್ದೀವಿ. ಒಟ್ಟು ನಮ್ಮಲ್ಲಿ 90 ಜನ ಮಾಶಾಸನ ಫಲಾನುಭವಿಗಳಿದ್ದಾರೆ. ಅದರಲ್ಲಿ ಆಯ್ದಂಥ 18 ಜನರಿಗೆ ಇವತ್ತು ನಾವು ವಾತ್ಸಲ್ಯ ಕಿಟ್ಟನ್ನು ವಿತರಣೆ ಮಾಡಿ ಎಲ್ಲ ಗಣ್ಯರ ಮುಖಾಂತರ ಇದನ್ನು ಚಾಲನೆ ನೀಡ್ತೀವಿ ಸರ್. ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಬಿಬಿ ಶಿವರಾಜು ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ತಾಲೂಕಿನಲ್ಲಿ ಅರ್ಹ ಬಡತನ ರೇಖೆಗಿಂತ ಕಡಿಮೆ ಇರುವವರನ್ನು ಗುರುತಿಸಿ ವಾತ್ಸಲ್ಯ ಕಿಟ್ಗಳನ್ನು ವಿತರಣೆ ಮಾಡುತ್ತಿರುವುದು ಶ್ಲಾಘನೀಯ. ಯಾವುದೇ ಜಾತಿ ಭೇದ ಪಂಥವಿಲ್ಲದೆ ಬಡವರನ್ನು ಗುರುತಿಸುವ ಜೊತೆಗೆ ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾದ ಜನರಿಗೆ ವಾತ್ಸಲ್ಯ ಯೋಜನೆಯಡಿ ಮನೆ ಸಂಬಂಧಿಸಿದ ಪರಿಕರ ನೀಡುವ ಮೂಲಕ ಸಮಾಜಮುಖಿ ಕೆಲಸವನ್ನು ಸಂಸ್ಥೆ ಮಾಡುತ್ತಿದೆ. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ಸ್ವಸಹಾಯ ಸಂಘಗಳ ಮೂಲಕ ಮಹಿಳಾ ಸಬಲೀಕರಣ, ಕೃಷಿ, ಆರೋಗ್ಯ ಮತ್ತು ನೈರ್ಮಲ್ಯ, ಕೆರೆಗಳ ಪುನಶ್ಚೇತನ ಹಾಗೂ ಆರ್ಥಿಕ ಸ್ವಾವಲಂಬನೆಗಾಗಿ ರಾಜ್ಯಾದ್ಯಂತ ಕಾರ್ಯನಿರ್ವಹಿಸುತ್ತಿರುವ ಅತಿ ದೊಡ್ಡ NGO ಆಗಿದೆ ಎಂದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಒಂದು ಉತ್ತಮವಾದ ಕಾರ್ಯವನ್ನು ಮಾಡ್ತಿದ್ದಾರೆ. ತಾಲೂಕಿನಲ್ಲಿ ಬಡತನ ರೇಖೆಗಿಂತ ಕಡಿಮೆ ಇರತಕ್ಕಂಥವ್ರನ್ನ ಗುರುತಿಸಿ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡೋದಿಲ್ಲಕ ಈ ವಾತ್ಸಲ್ಯ ಕಿಟ್ನ ವಿತರಣೆ ಮಾಡ್ತಿದ್ದಾರೆ. ಇದಲ್ಲದೇನೂ ಕೂಡ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಈಗಾಗಲೇ ತಾಲೂಕಿನಲ್ಲಿ ಮಾಡ್ತಿದ್ದಾರೆ. ಈಗ ಬಂದಿರೋ ಅಧಿಕಾರಿಗಳು ಕೂಡ ತುಂಬ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರು ಕೂಡ ಧನ್ಯವಾದಗಳು. ಇದೇ ರೀತಿ ಬಡವರನ್ನ ಗುರುತಿಸುವಂಥ ಕೆಲಸವನ್ನು ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತಾಲೂಕಿನ ಕಚೇರಿಯಲ್ಲಿ ಮಾಡಲಿ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಸುಷ್ಮಾ, ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಪ್ರತಿಭಾ, ಶಶಿರೇಖಾ, ವಿಜಯಕುಮಾರ್, ಗಣೇಶ್ ಹಾಜರಿದ್ದರು. ಧಾರವಾಡದ ನವಲಗುಂದ MLA ವಿರುದ್ಧ ಮೊನ್ನೇನಕೊಪ್ಪ ಗಂಭೀರ ಆರೋಪ ಮಾಡಿದ್ದಾರೆ.
ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇವಲ ಪ್ರಚಾರಕ್ಕೆ ಮಾತ್ರ ಕಾಮಗಾರಿ ಆರಂಭಿಸಲು ಸ್ಥಳೀಯ ಶಾಸಕರು ಹೊರಟಿದ್ದಾರೆ. ಬೆಣ್ಣೆಹಳ್ಳ, ತುಪ್ಪರಿಹಳ್ಳ ಹಾಗೂ ದೋಣಿ ನದಿಗಳ ಪ್ರವಾಹದಿಂದ ಹಾವೇರಿ, ಗದಗ, ಧಾರವಾಡ ರೈತರು ಹಾನಿಗೆ ಒಳಗಾಗುತ್ತಿದ್ದಾರೆ. ಶಿಗ್ಗಾವಿಯ ದುಂಡಸಿಯಿಂದ ಮೆಣಸಕಿವರೆಗೆ ಸುಮಾರು 141 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ. ಈ ಹಳ್ಳಗಳ ನಿರ್ವಹಣೆ ಬಗ್ಗೆ ಸರ್ಕಾರದಲ್ಲಿ ಯಾವುದೇ ಒಂದು ವಿಚಾರ ಇರಲಿಲ್ಲ. ಬಿಜೆಪಿ ಸರ್ಕಾರ ಇದ್ದಾಗ ಸ್ಪಂದಿಸಿ ಪ್ರವಾಹಕ್ಕೆ ಒಳಗಾಗುವ ಹಳ್ಳಿಗಳ ಸ್ಥಳಾಂತರ ಮಾಡಿಸಿ ಪುನರ್ವಸತಿಗೆ ಪ್ರಯತ್ನಿಸಲಾಗಿತ್ತು. 2008ರಲ್ಲಿ ನಾನು ಶಾಸಕನಾಗಿದ್ದ ಸಂದರ್ಭದಲ್ಲಿ ಹಳ್ಳದ ಸಮಸ್ಯೆ ಅರಿತುಕೊಂಡು ಜನರಿಗೆ ಸ್ಪಂದಿಸಿದ್ದೇನೆ ಎಂದರು. 9-10ರಲ್ಲಿ ನಾನೊಂದು ಆದೇಶವನ್ನು ಮಾಡಿದೆ. ಸರ್ಕಾರದಲ್ಲಿ ಮಾನ್ಯ ಸಭಾಪತಿಯಾಗಿರ್ತಕ್ಕಂಥ ನಮ್ಮ ಜಗದೀಶ್ ಶೆಟ್ಟರು, ವಿಧಾನ ಪರಿಷತ್ನಲ್ಲಿ ವೀರಣ್ಣ ಮತ್ತಿಕಟ್ಟಿಯವರು, ರಾಜ್ಯದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಯಡಿಯೂರಪ್ಪನು, ಬಸವರಾಜ ಬೊಮ್ಮಾಯಿ ಅವರ ಒಂದು ಒತ್ತಾಯವನ್ನು ಮಾಡಿ ಮೊದಲೇ ಈ ಹಳ್ಳವನ್ನು ಯಾವುದರ ಒಂದು ಇಲಾಖೆಗೆ ವಹಿಸ್ಕೋಬೇಕು ಅನ್ನುವಂಥ ಒತ್ತಾಯ ಮಾಡಿದ್ವಿ. ಆವಾಗ ಅವತ್ತಿನ ಇತಿಹಾಸದಲ್ಲಿ ಈ ಹಳ್ಳ ಯಾರು ನಿರ್ವಹಣೆ ಮಾಡಬೇಕನ್ನೋಂಥದ್ದು ಇತಿಹಾಸದಲ್ಲಿ ಇರಲಿಲ್ಲ ಮತ್ತು ದಾಖಲೆ ಕೂಡ ಇರಲಿಲ್ಲ. ಅವತ್ತು ಈ ಕೆಲಸ ಪ್ರಾರಂಭ ಆಗಿರ್ತಕ್ಕಂಥದ್ದು 2009-10ರಲ್ಲಿ ಭಾಳ ದೊಡ್ಡ ಪ್ರಮಾಣದ ರಾಜ್ಯದಲ್ಲಿ ಪ್ರವಾಹ ಬಂದಂಥ ಸಂದರ್ಭದಲ್ಲಿ, ಅಕಾಲಿಕ ಮಳೆಯಾಗಿ ಭಾಳ ದೊಡ್ಡ ಪ್ರಮಾಣದ ಹಾನಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ನಿರ್ಧಾರವನ್ನು ಮಾಡಿರ್ತಕ್ಕಂಥದ್ದು BJP ಸರ್ಕಾರ. ಇವತ್ತು ಅದಕ್ಕೆ ಪರಮಶಿವಯ್ಯ ಅನ್ನುವಂಥ ಒಂದು ಚೀಫ್ ಇಂಜಿನಿಯರ್ನ, ನೀರಾವರಿ ತಜ್ಞನ ಅದಕ್ಕೆ ನಿಯುಕ್ತ. ಬಡ ಕುಟುಂಬದಿಂದ ಬಂದು ದೊಡ್ಡ ಮಟ್ಟಕ್ಕೆ ಬೆಳೆದು ನನ್ನ ಸೇವೆಯನ್ನ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ ಎಂದು ನಿವೃತ್ತ PSI ನಾಗರಾಜಯ್ಯ ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ಚೇಳೂರು ಪೊಲೀಸ್ ಠಾಣೆಯಲ್ಲಿ ಹಮ್ಮಿಕೊಂಡಿದ್ದ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸರ್ಕಾರಿ ಸೇವೆಯಲ್ಲಿರುವವರು ಯಾರೂ ಶಾಶ್ವತವಲ್ಲ. ಒಂದಲ್ಲ ಒಂದು ದಿನ ನಿವೃತ್ತಿಯಾಗಲೇಬೇಕು. ಇಲಾಖೆಯಲ್ಲಿ ಇದ್ದು ಮಾಡಿದ ಸಾಧನೆಯನ್ನ ಯಾರೂ ಮರೆಯಬಾರದು. ಆಗ ಮಾಡಿದ ಕೆಲಸ ನನಗೆ ತೃಪ್ತಿ ಇದೆ ಎಂದರು. ಸುಮಾರು 33 ವರ್ಷಗಳ ಕಾಲ ಸುದೀರ್ಘವಾಗಿ ಸೇವೆ ಸಲ್ಲಿಸಿ PSIಯಾಗಿ ನಿವೃತ್ತಿಯಾಗಿದ್ದೇನೆ. ನಾನು ಇಲಾಖೆಯಲ್ಲಿ ಇದ್ದು ಎಲ್ಲರಿಗೂ ಸಮಾನವಾಗಿ ನ್ಯಾಯ ಕೊಡಿಸಿದ್ದೇನೆ. ಬಡವರ ಪರವಾಗಿ ನಿಂತು ನ್ಯಾಯ ಕೊಡಿಸಿದ್ದು ಯಾವುದೇ ಗಲಾಟೆ ಇಲ್ಲದೆ ನನ್ನ ಸೇವೆಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿದ್ದೇನೆ. ನನಗೆ ತೃಪ್ತಿ ಇದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಶಿರಾ ಡಿವೈಎಸ್ಪಿ ಶೇಖರ್, ವೃತ್ತ ನಿರೀಕ್ಷಕ ರಾಘವೇಂದ್ರ, PSIಗಳಾದ ಸುನಿಲ್, ಮಾಳಪ್ಪ ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. ನಾವು 32 ವರ್ಷ 8 ತಿಂಗಳು ಆಗಿದೆ ನನ್ನ ಸರ್ವಿಸ್ ಆಗಿದೆ. ಒಂದು ಸುಮಾರು ಒಂದು 6 ಟ್ರಾನ್ಸ್ಫರ್ಗಳಾಗಿದ್ದಾವೆ ಅಷ್ಟೇ. ಮ್ಯಾಕ್ಸಿಮಮ್ ನಾನು ಎಲ್ಲ ಒಂದು 10 ವರ್ಷದಿಂದ 12 ವರ್ಷ ಚೋಳು ಠಾಣೆಯಲ್ಲಿ ಸರ್ವಿಸ್ ಮಾಡಿದ್ದೀನಿ. ಇದು ಪಟ್ಟು ದೆಬೆದಾರ ಆಗಿ 6 ವರ್ಷ, ಆಮೇಲೆ ASI ಆಗಿ 3 ವರ್ಷ, ಈಗ PSI ಆಗಿ 2 ವರ್ಷ ಮಾಡಿದ್ವಿ. ಈ ಮಾಡಿದಂಥ ಕಾಲದಲ್ಲಿ ಆಮೇಲೆ ಸಿಬ್ಬಂದಿಗಳು ಏನು ನಾವು 10 ವರ್ಷ ಮಾಡಿದ್ವು, ಎಲ್ಲ ಒಳ್ಳೆ ಸ್ಟಾಫು, ಒಳ್ಳೆ ಆಫೀಸರು ಇದ್ದರು. ಆಮೇಲೆ ನಮಗೆ ಇಂಪಾರ್ಟೆಂಟು ನಮ್ಮ ಶಿರಾ DSPಗಳು, ನಾವು ಇಲ್ಲಿನ ತನಕ ಯಾಗ ಬಂದು ಎಲ್ಲ ಒಳ್ಳೆ ಅಧಿಕಾರಿಗಳು ಬಂದಿದ್ದಾರೆ. ಆಮೇಲೆ ನಮ್ಮ ಸ್ಟೇಷನ್ ಸಿಬ್ಬಂದಿಗಳು ಕೇಳಿಬೇಕಾದ್ರೆ ನಾವು ಹೇಳೋದಲ್ಲ, ಅವ್ರು ಹೇಳೋದು. ಈ ಚೋಳೂರು ಎಂತೆಂಥ ಸ್ಟೇಷನಲ್ಲಿ ಬೇರೆ ಬೇರೆ ಬರ್ತಾರೆ. ನಮ್ಮ ಠಾಣೆಯಲ್ಲೂ ಕೂಡ ಸಬ್ ಇನ್ಸ್ಪೆಕ್ಟರ್ಗಳು ಅಂತಾರೆ, ಒಳ್ಳೆಯವರು ಬರ್ತಾವ್ರೆ ಅಂತ, DSP ಸಾಹೇಬರು ಎಲ್ಲ ಬರ್ತಾರೆ. ವಿಜೃಂಭಣೆಯಿಂದ ಅದ್ದೂರಿಯಾಗಿ ಹಾಗೂ ಯಶಸ್ವಿಯಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವದ ರಥೋತ್ಸವಕ್ಕೆ ನೆರವೇರಿತು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದಲ್ಲಿ ನಡೆದ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ರಥೋತ್ಸವಕ್ಕೆ ಇಂದು ತೆರೆ ಬಿದ್ದಿದೆ. ಮಂಗಳವಾರ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆದ ಪಟ್ಟಣದ ಕಾವೇರಿ ರಸ್ತೆಯಲ್ಲಿರುವ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಸಿ ಮೇನಾಲಗ್ನದಲ್ಲಿ ನಡೆದ ರಥೋತ್ಸವ ಕ್ಷೇತ್ರದ ಶಾಸಕ ಆರ್ ಕೃಷ್ಣಮೂರ್ತಿ ಅವರು ಚಾಲನೆ ನೀಡಿದರು. ಬಳಿಕ ಮಂಗಳವಾದ್ಯದೊಂದಿಗೆ ರಾಜಬೀದಿಗಳಲ್ಲಿ ರಥೋತ್ಸವದ ಮೆರವಣಿಗೆ ನಡೆಸಲಾಯಿತು. ದಾಸರುಗಳು ಜಾಗಟೆ ಹಾಗೂ ಶಂಖನಾದ ಮೊಳಗಿಸಿದರು. ಮಾಂಬಳಿಯ ದಾಸರು ಪಾರ್ವತಿ ಸತ್ತಿಗೆಯನ್ನ ಪೂಜೆ ಸಲ್ಲಿಸಿ ಆಗಮಿಸಿ ರಥೋತ್ಸವದಲ್ಲಿ ಪಾಲ್ಗೊಂಡರು. ನೆರೆದಿದ್ದ ಭಕ್ತರು ಹರಕೆ ಹೊತ್ತು ಹಣ್ಣು ಜವನ ಎಸೆದರು. ನಂತರ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿ ಮಹಾಮಂಗಳಾರತಿ ಸ್ವೀಕರಿಸಿದರು. ರಥೋತ್ಸವದಲ್ಲಿ ಡಿವೈಎಸ್ಪಿ ಧರ್ಮೇಂದ್ರ ಅವರ ನೇತೃತ್ವದಲ್ಲಿ ಸೂಕ್ತ ಬಂದೋಬಸ್ತ್ ಒದಗಿಸಲಾಗಿತ್ತು. ನನ್ನ ಹೆಸರು ಸುದರ್ಶನ್ ಭಟ್ ಅಂತ, ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದ ಅರ್ಚಕರು. ನಮ್ಮ ತಂದೆ ಶೇಷಾದ್ರಿ ಭಟ್ರು. ಇವತ್ತು ಲಕ್ಷ್ಮೀನಾರಾಯಣ ಸ್ವಾಮಿ ಬ್ರಹ್ಮೋತ್ಸವ, ಅದರ ಭಾಗವಾಗಿ ಇವತ್ತು ರಥೋತ್ಸವ ನಡೆಯಿತು. ಕೊಳ್ಳೇಗಾಲದ ಲಕ್ಷ್ಮೀನಾರಾಯಣ ರಥೋತ್ಸವ ಬಂದು ಊರಿನ ಹಬ್ಬ, ಊರಿಗೆ ದೊಡ್ಡ ತೇರು. ಹಾಗೆ ಕೊಳ್ಳೇಗಾಲದ ಲಕ್ಷ್ಮೀನಾರಾಯಣ ಸ್ವಾಮಿ ತೇರು ಬಂದು ಸರ್ವ ಜನಾಂಗಕ್ಕೂ ಎಲ್ಲ ಜನಾಂಗದವರು ಬಂದು ಶ್ರದ್ಧಾಭಕ್ತಿಯಾಗಿ ತೇರನ್ನ ಎಳೆದು ಹಾಗೆ ಭಗವಂತನ ದರ್ಶನ ಮಾಡಿ ಹೋಗ್ತಾರೆ. ತೇರು ಬಂದು ತುಂಬ ಪ್ರಾಚೀನವಾದದ್ದು, ಒಂದು 400 ವರ್ಷದ ಇತಿಹಾಸ ಇದೆ. 6 ಚಕ್ರವುಳ್ಳಂಥ ತೇರು. ಹಾಗೆ ರಾಮಾಯಣ, ಮಹಾಭಾರತ, ವಾಸ್ತುಶಿಲ್ಪ ಮತ್ತು ಇಂದ್ರಾದಿ ಅಷ್ಟದಿಕ್ಪಾಲಕರು ಆ ತೇರಲ್ಲಿದ್ದಾರೆ. ಬ್ರಹ್ಮನೇ ಸಾರಥಿಯಾಗಿ ಹೇಳೋದ್ರಿಂದ ಅದಕ್ಕೆ ಬ್ರಹ್ಮರಥ ಅಂತ ಹೆಸರು ಹೇಳ್ತೇವೆ. ಹಾಗೆ ಇದು 4 ಬೀದಿಗಳಲ್ಲಿಯೂ ಸಂಚರಿಸಿ ಕೊನೆಯಲ್ಲಿ ದೇವಸ್ಥಾನದ ಮುಂಭಾಗ, ರಥದ ಮುಂಭಾಗ ರಥದ ಶೆಡ್ ಇದೆ, ಅಲ್ಲಿ ಕೊನೆಗೊಳ್ಳುತ್ತೆ. ಹಾಗೆ
ಅದು ರಥ ಎಳಿಬೇಕಾದ್ರೆ ಗರುಡ 3 ಈಗ ಸಂಕ್ಷಿಪ್ತ ಸುದ್ದಿ. ಕಲಬುರಗಿ ಅಪರ ಪ್ರಾದೇಶಿಕ ಆಯುಕ್ತರಾದ ಇಲಿಯಾಸ್ ಅಹ್ಮದ್ ಇಸಮಾದಿ ಅವರು ಕಂದಾಯ ಇಲಾಖೆಯಲ್ಲಿನ ಅನುಚಿತ ಜಾತಿ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳಿಗೆ ಕಿರುಕುಳ ಕೊಡುತ್ತಿದ್ದಾರೆ ಎಂದು ಭೀಮ್ ಆರ್ಮಿ ರಾಜ್ಯಾಧ್ಯಕ್ಷ ಎಸ್ ತಾವಡೆ ಆರೋಪಿಸಿದ್ದಾರೆ. ಫೆಬ್ರವರಿ 5ರಂದು ಮಧ್ಯಾಹ್ನ 12 ಗಂಟೆಗೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಅಪರ ಪ್ರಾದೇಶಿಕ ಆಯುಕ್ತರು ಉದ್ದೇಶಪೂರ್ವಕವಾಗಿ ಅನುಚಿತ ಜಾತಿ ಸಿಬ್ಬಂದಿಗಳಿಗೆ, ಅಧಿಕಾರಿಗಳಿಗೆ ಕಿರುಕುಳ ಕೊಡುತ್ತಿದ್ದು, ಈ ಬಗ್ಗೆ ತನಿಖೆ ನಡೆಸಿ ಕ್ರಮ ತೆಗೆದುಕೊಳ್ಳಬೇಕೆಂದು ತಾವಡೆ ಡಿಸಿ ಅವರಿಗೆ ಮನವಿ ಮಾಡಿದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಇಲ್ಲಿ ದುಡ್ಡು ಕೊಟ್ಟರೆ ಎಲ್ಲಾ ದಾಖಲೆ ನಿಮ್ಮ ಕೈಗೆ. ಕಲಬುರಗಿ ಆರ್ಟಿಒ ಕಚೇರಿಯ ಬ್ರಹ್ಮಾಂಡ ಭ್ರಷ್ಟಾಚಾರ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ನೋಡಲೇಬೇಕಾದ ಸ್ಟೋರಿ. ಫೆಬ್ರವರಿ 6ರಂದು ಸಾಮೂಹಿಕ ಶ್ರೀದೇವಿ ಪುರಾಣ ಪಠಣ. ಹಾಸನಾಂಬೆ ದೇವಾಲಯದಲ್ಲಿ ಧರ್ಮಸಭೆ. ಕಟಾಯ ಶಿವಕುಮಾರ್ ಮಾಹಿತಿ. ಭಟ್ಕಳದಲ್ಲಿ ರೈಲು ಡಿಕ್ಕಿ, 33 ವರ್ಷದ ವ್ಯಕ್ತಿ ಸಾವು. ಮೊಹಮ್ಮದ್ ನಾಸಿರ್ ಮೃತ ದುರ್ದೈವ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.